ಸ್ವಾಗತ ಭಾಷಣ ಸಮಾರಂಭವನ್ನು ಸೊಗಸಾಗಿಸುತ್ತದೆ. ಸ್ವಾಗತ ಬಂದಿರೋ ಎಲ್ಲರನ್ನೂ ಕೂಡ, ಅಂದರೆ ವೇದಿಕೆ ಮೇಲಿರೋರು, ಸಭಾಂಗಣದಲ್ಲಿರೋರು, ಕಾರ್ಯಕ್ರಮಕ್ಕೆ ನೆರವಾಗಿರೋರು, ಎಲ್ರಿಗೂ ಒಂದು ಮೂಡ್ ಸೆಟ್ ಅಂತೀವಲ್ಲ, ಆ ಮೂಡ್ ಸೆಟ್ ಸಮಾರಂಭಗಳಿಗೆ ಚೆನ್ನಾಗಿರ್ತದೆ. ಸರ್, ನೀವು ಹೇಗೆ ಹೇಳ್ತೀರಾ ಸರ್? ನಾನು 1,000 ವೇದಿಕೆ ನಿರೂಪಣೆ ಮಾಡಿದ್ದೀನಿ ಸರ್. ಅಷ್ಟೇ ಅಲ್ಲ, ಸುಮಾರು ವೇದಿಕೆಗಳಿಗೀಗ ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಜೊತೆಗೆ ಭಾಷಣ ಕಲಿಸ್ಬೇಕು, ನಿರೂಪಣೆ ಕಲಿಸ್ಬೇಕು ಅಂದಾಗ ಈ ಸ್ವಾಗತ ಭಾಷಣದಲ್ಲಿ ಏನಿರಬೇಕು ಅಂತಲೂ ಸುಮಾರು ಜನ ಕೇಳಿದ್ದಾರೆ. ಆರಂಭದಲ್ಲಿ ನಾವು ಯಾವಾಗಲೂ ಒಂದು ಮುಗುಳ್ನಗೆ ಇಟ್ಕೊಂಡು ನಮಸ್ಕಾರ ಮಾಡಿಬಿಟ್ಟು, ಯಾರು ಅಧ್ಯಕ್ಷತೆ ವಹಿಸಿರ್ತಾರೆ ಕಾರ್ಯಕ್ರಮದಲ್ಲಿ ಅವ್ರಿಗಿನ್ನ ನಾವು ಪ್ರಾಧಾನ್ಯತೆಯನ್ನು ನೀಡಬೇಕು. ಅದಾದ ಮೇಲೆ ಇನ್ನು ಗೌರ್ಮೆಂಟ್ ಕಾರ್ಯಕ್ರಮಗಳಾದರೆ ಏನಾಗ್ತದೆ ಅಂದರೆ ಪ್ರೋಟೋಕಾಲ್ ಅಂತ ಇರ್ತದೆ. ಆ ಪ್ರೋಟೋಕಾಲ್ನ ಅಬ್ಸರ್ವ್ ಮಾಡಬೇಕಾಗ್ತದೆ. ಉದಾಹರಣೆಗೆ ರಾಷ್ಟ್ರಪತಿಗಳು, ಗವರ್ನರು, ಈ ರೀತಿಯ ಹುದ್ದೆಗಳಲ್ಲಿ ಅಲಂಕೃತರಾಗಿರುವಂಥವ್ರು ಬಂದರೆ ಗೌರ್ಮೆಂಟನ್ನೇ ಒಂದು ಪಟ್ಟಿ ಕೊಟ್ಬಿಡುತ್ತೆ. ಇವರಾದ್ಮೇಲೆ ಇವ್ರು ಇರಬೇಕು, ಇವರಾದ್ಮೇಲೆ ಇವ್ರು ಇರಬೇಕು, ಮತ್ತು ಲೋಕಲ್ MLA ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕು. ಮಿಸ್ ಮಾಡಬೇಡ್ರಿ, ಆಮೇಲೆ ದೊಡ್ಡ ಗಲಾಟೆ ಮಾಡ್ತಾರೆ ಅಥವಾ ಅದು ದೊಡ್ಡ ಸುದ್ದಿ ಆಗ್ತದೆ, ಈ ಥರದ್ದೆಲ್ಲ ಇರ್ತದೆ. ಆದರೆ ಸರಳವಾದ ಕಾರ್ಯಕ್ರಮ ನಾವು 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 ಮಾಡ್ಕೋತೀವಿ. ಅಲ್ಲೂ ಕೂಡ ಒಂದು ಪುಟ್ಟ ವೆಲ್ಕಮ್ಮು, ಒಂದು ಕೊನೆಯಲ್ಲಿ ಪುಟ್ಟ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಕಳೆ ತಂದು ಕೊಡುತ್ತೆ. ಹಾಗಾಗಿ ಈ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಸ್ವಲ್ಪ ಮೂಡ್ಲಿ ಅನ್ನೋದಕ್ಕೋಸ್ಕರ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಈ ವಿಚಾರನ ಮುಂದೆ ಬಿಡ್ತಾ ಇದ್ದೀನಿ. ಓಕೆ, ಏನನ್ಸುತ್ತೆ? ಅವರೆಲ್ಲ ಮಾತಾಡಾದ್ಮೇಲೆ ಕೇಳಿಸ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಅದೇ ನನ್ನ ಉದ್ದೇಶ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಈಗ 50,000 ಸಬ್ಸ್ಕ್ರೈಬರ್ಗಳು, ಅಂದರೆ ಚಂದಾದಾರರನ್ನು ಹೊಂದಿದೆ. ತಡವಾಗಿ ಆದ್ರೂ ನಮಗೆ ಖುಷಿ ಇದೆ, ಸಂತೋಷ ಇದೆ. ಸಕಾರಾತ್ಮಕ ವಿಚಾರಗಳಿಗೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಎನ್ನುವ ಒಂದು ಸಣ್ಣ ಖುಷಿ. ಆ ಖುಷಿ ನಿಮ್ಮ ಜೊತೆಲಿ ಹಂಚ್ಕೋತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ವಿಚಾರನ್ನು ಕೂಡ ಮಾತಾಡೋದಕ್ಕೆ ನೇತ್ರಾವತಿ ಮೇಡಮ್ ನಿರೂಪಣೆ ಮಾಡೋದಕ್ಕೆ ಕೊಡ್ತಾ ಇದ್ದೇನೆ. ಎಸ್, ನೇತ್ರಾವತಿ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇವತ್ತಿನ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಮತ್ತು ಅದೇ ತರ ಇವತ್ತೊಂದು ರೀತಿ ಸಂಭ್ರಮ ನಮಗೆ, ಯಾಕಂದ್ರೆ 50,000 ಚಂದಾದಾರರಾಗಿದ್ದಾರೆ. ಅದೊಂದು ರೀತಿ ನಮ್ಗೆ ಖುಷಿ ಒಂದ ಕಡೆ. ಆದರೆ ಇನ್ನೊಂದು ಕಡೆ ಏನು, ಇದು ಚರ್ಚಾಕೂಟದ ಸಮಯ. ಈ ಸಮಯದಲ್ಲಿ ನಾವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತಿನ ವಿಷಯ ಸ್ವಾಗತ ಭಾಷಣ ಸಮಾರಂಭವನ್ನು ಸೊಗಸಾಗಿಸುತ್ತದೆ ಅಂತ ಹೇಳಿ. ಅಂದ್ರೆ ಸ್ವಾಗತ ಭಾಷಣ ಯಾವ ತರ ಅಂದ್ರೆ, ಈಗ ಊಟದಾಗ ಒಂದು ರೀತಿ ಸಿಹಿ ಇದ್ದಂಗ ಅದು. ಅಂದ್ರೆ ಎಲ್ಲಾ ತರ ವೆರೈಟಿ ಇದ್ರು ಒಂದು ಸಿಹಿ ಇದ್ದಕ್ರೆ ಎಷ್ಟು ಖುಷಿ ಆಗ್ತದಲ್ಲ, ಅದು ಸ್ವಾಗತ ಭಾಷಣ, ಅದು ಸಿಹಿ ತರ ಕಾಣ್ತದ. ಅದು ಈ ವಿಷಯದ ಕುರಿತು ನಮ್ಮ ಪಾರ್ಟಿಸಿಪೆಂಟ್ ನನ್ನ ಆತ್ಮೀಯರಾದಂತ ಶೈಲಜಾ ಮೇಡಮ್ ಅವ್ರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ. ನಮಸ್ತೆ ಶೈಲಜಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ಹೌದು ಮೇಡಮ್, ಸ್ವಾಗತ ಭಾಷಣ ನಿಜವಾಗ್ಲೂ ಸಮಾರಂಭವನ್ನ ಸೊಗಸಾಗಿಸುತ್ತೆ ಮೇಡಮ್. ಯಾಕಂದ್ರೆ ಮ್ಯಾಮ್, ಅಲ್ಲಿ ಬಂದಿರ್ತಕ್ಕಂತ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ, ಸ್ವಾಗತ ಮಾಡೋದ್ರಿಂದ ಮೊದಲೇದಾಗಿ ಈ ಕಾರ್ಯಕ್ರಮದೆಡೆಗೆ ಏನಾಗುತ್ತೆ, ಒಂದು ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತೆ. ಅಲ್ಲಿ ಬಂದಿರ್ತಕ್ಕಂಥ ಅತಿಥಿಗಳಿಗೂ ಕೂಡ ಈ ಒಂದು ತಮ್ಮ ಒಂದು ಖುಷಿ ಅಂತಕ್ಕಂಥದ್ದು ವ್ಯಕ್ತ ಆಗುತ್ತೆ ಅವ್ರಿಗೆ. ಹಾಗೇನೆ ಪ್ರೇಕ್ಷಕರಿಗೆ ಈ ಅತಿಥಿಗಳು ಎಷ್ಟು ಮೌಲ್ಯಯುತವಾಗಿರ್ತಕ್ಕಂಥವ್ರು, ಎಷ್ಟು ಇವರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಈ ಕಾರ್ಯಕ್ರಮಕ್ಕೆ ಅನ್ನೋದನ್ನ ಅವರು ಈ ಒಂದು ಸ್ವಾಗತ ಭಾಷಣದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಅತಿಥಿಗಳಿಗೂ ಕೂಡ ಈ ಒಂದು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ಪಷ್ಟವಾಗಿ ಚಾಲನೆಗೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಒಟ್ಟಾರೆಯಾಗಿ ಈ ಸ್ವಾಗತ ಮಾಡೋದ್ರಿಂದ ನಮ್ಗೆ ಅತಿಥಿಗಳನ್ನ ಸ್ವಾಗತಿಸೋದ್ರೊಂದಿಗೆ ಈ ಒಂದು ಕಾರ್ಯಕ್ರಮದ ಉತ್ತಮ ಆರಂಭಕ್ಕೆ ಅದು ಕಾರಣ ಆಗತ್ತೆ ಮೇಡಮ್. ಹಾಗೇನೆ ಒಳ್ಳೆ ಮಾನವೀಯ ಸಂಬಂಧಗಳು ಹೇಳ್ತೀವಿ ನಾವು. ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಅನ್ನೋದ್ರ ಜೊತೆನೆ ಅದು ಒಂದು ನಮ್ಮ ಸಂಪ್ರದಾಯ ಕೂಡ ಆಗತ್ತೆ ಮೇಡಮ್. ಹಾಗೆ ಬಂದವರಲ್ಲಿ ಅವ್ರಿಗೆ ಕೂಡ ಒಂದು ಖುಷಿ, ಸಮಾಧಾನ, ಸಂತೋಷ ಆಗುತ್ತೆ. ಮುಂದಿನ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಬೆಳೆಯುತ್ತೆ, ಎಲ್ಲ ಪ್ರೇಕ್ಷಕರಿಗೂ ಬೆಳೆಯುತ್ತೆ. ಹಾಗೇನೆ ಅತಿಥಿಗಳಿಗೂ ಆ ಮುಂದಿನ ಕಾರ್ಯಕ್ರಮ ನಂತರ ಏನು ಅನ್ನೋದು ಒಂದು ಕುತೂಹಲ, ಕ್ಯೂರಿಯಾಸಿಟಿ
ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮ್ಯಾಮ್. ಅಂದ್ರೆ ಒಂಥರ ಪೀಸ್ಫುಲ್ ಆದಂತ ವಾತಾವರಣ, ಶಾಂತಿಯುತವಾದಂತ ವಾತಾವರಣ ನಿರ್ಮಾಣಗೊಳ್ಬೇಕಂದ್ರೆ ಮೊದಲು ನಾವು ಈ ಒಂದು ಸ್ವಾಗತ ಭಾಷಣದ ಮೇಲೆನೆ ನಿರ್ಧಾರಿತ ಆಗುತ್ತೆ ಮ್ಯಾಮ್. ಹಾಗಾಗಿ ಪ್ರತಿಯೊಂದು ಭಾಷಣಕ್ಕೂ ಪ್ರತಿಯೊಂದು ಸಮಾರಂಭಕ್ಕೂ ಇದು ಕಿರೀಟ ಪ್ರಾಯ ಅಂತ ಅಂದ್ರೆ ಈ ಒಂದು ಸ್ವಾಗತ ಭಾಷಣ. ಹಾಗಾಗಿ ಅತಿಥಿಗಳನ್ನು ಉತ್ತಮವಾಗಿ ಸ್ವಾಗತಿಸುವುದು ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಚಾಲನೆ, ಮುನ್ನುಡಿ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರ ಅತಿಥಿಗಳನ್ನು ಸ್ವಾಗತ ಭಾಷಣ ಒಂದು ಕಿರೀಟ್ ಇದ್ದಂಗ ಅಂತ ಹೇಳಿದ್ರಿ. ಯಾಕಂದ್ರ ಅತಿಥಿಗಳನ್ನು ಮಾತುಗಳ ಮುಖಾಂತರ ವರ್ಣನೆ ಮಾಡಿ ಏನೋ ಅವ್ರಿಗೆ ಖುಷಿ, ಅದು ಅಂದ್ರ ಸ್ವಾಗತ ಭಾಷಣಕ್ಕೆ ಒಂದು ತಳಪಾಯ ಆಗ್ತದ, ಫೌಂಡೇಶನ್ ತರ, ಮತ್ತು ಉತ್ತಮವಾದ ಕಾರ್ಯಕ್ರಮ ನಡ್ಲಿಕ್ಕೆ ಒಂದು ಸಹಾಯ ಆಗ್ತದೆ ಇದು ಸ್ವಾಗತ ಭಾಷಣ, ಮೊದಲ ಸ್ಟೆಪ್ ಅನ್ನೋ ಒಂದು ರೀತಿಯಲ್ಲಿ ಚೆನ್ನಾಗಿ ನಿಮ್ಮದೇ ಆದ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಹರಿಪ್ರಸಾದ್ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ಸ್ವಾಗತ ಭಾಷಣ ಸಮಾರಂಭವನ್ನು ಸೊಗಸಾಗಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣ ಸಮಾರಂಭವನ್ನು ಕರೆಕ್ಟ್. ಒಂದು ಕಾರ್ಯಕ್ರಮ ಅಂತ ಹೇಳಿದಂತ ಸಂದರ್ಭದಲ್ಲಿ ಮೊದಲು ಪೂಜೆ, ತದನಂತರ ಪ್ರಾರ್ಥನೆ ಆದ ನಂತರ ಸ್ವಾಗತ, ಪ್ರಾರ್ಥನೆ ಸ್ವಾಗತ ಭಾಷಣ ಎಲ್ಲರೂ ಕೊಡುವಂಥದ್ದು, ಮತ್ತೆ ಅತಿಥಿಗಳು ಮಾತಾಡುವಂಥದ್ದು, ಅತಿಥಿಗಳು ಬಂದಂತರ ಎಲ್ಲರೂ ಮಾತಾಡಿ ಮತ್ತೆ ಅಧ್ಯಕ್ಷರ ಭಾಷಣ ಹೇಳಿದ್ರು, ಕೊನೆಗೆ ವಂದನಾರ್ಪಣೆ ಸಲ್ಲಿಸುವಂತ ಕಾರ್ಯಕ್ರಮದ ಚೌಕಟ್ಟು. ನಮ್ಮ ಹಿರಿಯರು ಹೇಳ್ತಾರೆ, ಆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಅದೇ ರೀತಿಯಲ್ಲಿ ಅತಿಥಿ ದೇವೋಭವ ಅಂತ ಹೇಳ್ತಾರೆ. ನಮ್ಮ ಹಿರಿಯರಿಂದಲೂ ಸಹ ಸಂಪ್ರದಾಯ ಬದ್ಧವಾಗಿ ನಡ್ಕೊಂಡ್ ಬಂದಿರೋದು ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಏನಿದೆ ಅದು ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ಸ್ವಾಗತ ಭಾಷಣದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿಯೂ ಸಹ ಒಂದು ಸ್ವಾಗತ ಭಾಷಣ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆ ಬಂದಂತಹ ಅತಿಥಿಗಳಿಗೆ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲರನ್ನ ಉದ್ದೇಶಿಸಿ ಅವ್ರನ್ನ ಸ್ವಾಗತ ಕೋರಿ ಪ್ರೀತಿಯಿಂದ ಮಾತಾಡಿಸಿದಾಗ ಅವರು ಆ ಸಂತಸಗೊಂಡ ಕಾರ್ಯಕ್ರಮ ಸುಗಮವಾಗಿ ನಡೆದು ಪರಿಪೂರ್ಣಗೊಳ್ಳುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರ ಯಾವುದೇ ಅಲ್ಲಿ ಸ್ವಾಗತ ಭಾಷಣ ಪೂಜೆಗಳ ಮುಖಾಂತರ ಚಾಲು ಆಗಿ ತನ್ನದೇ ಆದ ಒಂದು ರೂಪ ಅಂದ್ರ ಅತಿಥಿಗಳನ್ನು ಕರೆದುಕೊಂಡು ಬಂದಾಕರ ಅವರ ಆಧಾರದಿಂದ ಅವರಿಗೆ ತಮ್ಮ ಮಾತಿನ ಶೈಲಿಯ ಮುಖಾಂತರ ತೃಪ್ತಿ ಪಡಿಸಿದಾಗ ಅವರಿಗೆ ಆಗುವ ಖುಷಿ, ಆ ಖುಷಿಯಿಂದಲೇ ಕಾರ್ಯಕ್ರಮ ಸುಲಭವಾಗಿ ನಿರ್ಗಳವಾಗಿ ನಡೀತದ, ಮತ್ತೆ ಏನೋ ಒಂದು ಉತ್ಸಾಹದಿಂದ ನಡೀತದ ಅಂತ ಹೇಳಿ ನಿಟ್ಟಿನಲ್ಲಿ ಹೇಳುತ್ತಾ ಬಂದ್ರಿ. ಮತ್ತೆ ಇದೇ ರೀತಿ ಪ್ರೇಮಲತಾ ಮೇಡಮ್ ಅವ್ರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ಇದು ಸ್ವಾಗತ ಭಾಷಣ ಸಮಾರಂಭವನ್ನು ಸೊಗಸಾಗಿಸಿರುತ್ತದೆ. ನಾವೊಂದು ಫಂಕ್ಷನ್ನಿಗೆ ಹೋದ್ರೆ, ಒಂದು ಊಟಕ್ಕೆ ಕೂತ್ಕೊಂಡ್ರೆ ಉಪ್ಪುನ ಫಸ್ಟ್ ಇಡ್ತಾರೆ. ತಾಯಿಗಿಂತ ಪ್ರೀತಿ ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಆ ಉಪ್ಪನ್ನ ನಮ್ಗೆ ಇಟ್ಟ ತರನೇ ನಾವೊಂದು ಸಭಾ ಸಮಾರಂಭದಲ್ಲಿ ಸ್ವಾಗತ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಉಪ್ಪು ಎಷ್ಟು ಇಡ್ತಾರೆ ಅದೇ ತರ ಸ್ವಾಗತ ಅನ್ನೋದು ಆ ಸಭೆ ಸಮಾರಂಭಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಆ ಸ್ವಾಗತದಿಂದ ನಮಗೆ ಸ್ಟೇಜ್ ಮೇಲೆ ಇರುವಂತ ವ್ಯಕ್ತಿಗಳ ಪರಿಚಯ ಕೆಳಗಡೆ ಕೂತಿರೋಂಥವ್ರಿಗಾಗುತ್ತೆ. ನೀವು ಪ್ರತಿಯೊಬ್ರದ್ದು ಹೆಸರು ಹೇಳಿ ಕರೆದು ನಮ್ಗೆ ಸ್ವಾಗತ ಮಾಡಿಸ್ತೀರಾ. ಈಗೇನು ಹರಿಪ್ರಸಾದ್ ಸರ್ ಪ್ರಿನ್ಸಿಪಲ್ ಸ್ವಾಗತ, ಅವರಿಗೆ ನೇತ್ರಾವತಿ ಮೇಡಮ್ ಸ್ವಾಗತ, ಶೈಲಜಾ ಮೇಡಮ್ ಸ್ವಾಗತ ಅಂದಾಗ ಆ ವ್ಯಕ್ತಿಗಳ ಪರಿಚಯ ಕೆಳಗಡೆ ಕೂತಿರೋ ಅಂತವರಿಗೆ ಪರಿಚಯ ಆಗುತ್ತೆ. ಅದು ಒಂದು ಸ್ವಾಗತಕ್ಕೆ ಒಂದು ಸೊಬಗನ್ನ ತಂದ್ಕೊಡುತ್ತೆ. ಮತ್ತೆ ಊರಿನಲ್ಲಿರುವಂತಹ ಜನರಿಗೆಲ್ಲರಿಗೂ ಒಂದು ಪರಿಚಯ ಆಗುತ್ತೆ. ಗೊತ್ತಿಲ್ಲದೆ ಇದ್ದರೂ ಸಹ ಗೊತ್ತು ಮಾಡಿಸುತ್ತೆ ಆ ಸ್ವಾಗತ ಅನ್ನೋದು. ಮತ್ತೆ ಸಭೆಗೆ ಒಂದು ಭೂಷಣ ಆಗಿರುತ್ತೆ ಅದು ಸ್ವಾಗತ. ಆಮೇಲೆ ಉದ್ಘಾಟನೆ ಮಾಡೋದು, ಸ್ವಾಗತ ಮಾಡೋದು, ಅವರು ಮಾತಾಡೋದು ಆ ಸ್ವಾಗತ ಮಾಡಿದಾಗ ಅದು ಅವ್ರಿಗೊಂದು ಹುಮ್ಮಸ್ ಕೊಡುತ್ತೆ. ಸ್ವಾಗತ ಮಾಡಿದಾಗ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ, ಎಲ್ರಿಗೂ ಒಂದು ಹುಮ್ಮಸ್ ಕೊಡುತ್ತೆ. ನಾವು ಯಾವ ತರ ಮಾತಾಡ್ಬೇಕು, ಇಷ್ಟು ದೊಡ್ಡ ಸಭೆ ಸಮಾರಂಭದಲ್ಲಿ ನಮಗೆ ಸ್ವಾಗತ ಮಾಡಿದ್ರು ಅಂತೇಳಿ. ಸ್ವಾಗತ ಅನ್ನೋದು ಒಂದು ಮುತ್ತಿದ್ದಂತೆ, ಅದೊಂದು ಮುತ್ತು ಸ್ವಾಗತ ಅನ್ನೋದು. ಅದು ತುಂಬಾ ಪ್ರೀತಿ ವಿಶ್ವಾಸದಿಂದ ನಾವು ಮನಸ್ಫೂರ್ತಿಯಾಗಿ ನಿರೂಪಣೆ ಮಾಡೋರು ಮನಸ್ಫೂರ್ತಿಯಾಗಿ ಸ್ವಾಗತ ಮಾಡ್ಕೊತೀವಿ. ಅದ್ ನಾವು ಎಷ್ಟು ಸ್ವಾಗತವನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ, ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಸ್ವಾಗತವನ್ನ ಸ್ವೀಕರಿಸ್ತಾರೆ ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಪ್ರತಿಯೊಬ್ಬರ ಹೆಸರು ಕರೆಯುವಾಗ ಅವಾಗ ಒಂದ್ ರೀತಿ ಆಗುವ ಖುಷಿನೇ ಬೇರೆ, ಮತ್ತು ಪರಿಚಯಿಸಿದಾಗ ಆಗುವ ಖುಷಿನೇ ಬೇರೆ ಅಂತ ಹೇಳಿ ನಿಮ್ಮದ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ.
ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ಬಂದಿದ್ದೀವಿ. ಇವಾಗ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ 50,000 ಚಂದಾದಾರರು ಆಗಿದ್ದಾರೆ. ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನರು ಚಂದಾದಾರರಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್. ಧನ್ಯವಾದ.